ಲಾಸ್ಟ್ ಟೈಮ್ ನಮ್ಮ ಊರಿಗೆ ಹೋದಾಗ ರಾಗಿ ತೆನೆಯಲ್ಲಿ ಒಂದು ರೆಸಿಪಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಆ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂದ್ಬಿಟ್ಟು ರಾಗಿ ತೆನೆ ತರಿಸಿದ್ದೆ ಊರಿಂದ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ಫಸ್ಟು ರಾಗಿ ತೆನೆನ ಈ ಥರ ಬೆಂಕಿನಲ್ಲಿ ಚೆನ್ನಾಗಿ ಸುಟ್ಕೊಬೇಕು. ಈ ಥರ ಬೆಂಕಿನಲ್ಲಿ ಸುಟ್ಕೊಂಡ್ರೆ ಅದರಲ್ಲಿರೋ ರಾಗಿ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಸೊ ಸುಟ್ಟಿದ ತಕ್ಷಣ ಅದು ಬಿಸಿ ಇದ್ದಾಗಲೇ ಚೆನ್ನಾಗಿ ಉಜ್ಕೊಂಡು ಬಿಟ್ರೆ ಅದರಲ್ಲಿರೋ ರಾಗಿ ಎಲ್ಲ ಉದುರೋಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಿಸಿ ಇದ್ದಾಗಲೇ ನಾವು ರಾಗಿ ತೆನೆನ ಚೆನ್ನಾಗಿ ಉಜ್ಕೊತಾ ಇದ್ದೀವಿ. ಸೊ ಉದುರಿಸ್ಕೊಂಡಿದ್ದಾದ್ಮೇಲೆ ಈ ಥರ ಬರುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ರಾಗಿ ತೆನೆ ಒಟ್ಟು ಎಲ್ಲ ಬಿದ್ದುಬಿಟ್ಟಿದೆ. ಇದನ್ನೆಲ್ಲ ನಾವು ಚೆನ್ನಾಗೆ ಕೇರ್ಕೊಬೇಕು, ಎಲ್ಲ ಕ್ಲೀನ್ ಮಾಡ್ಕೊಬೇಕು. ನೋಡಿ ಈ ಥರ ನೀಟಾಗೆ ಒಟ್ಟುನೆಲ್ಲ ಈ ಥರ ಕೇರ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಒಟ್ಟನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣುತ್ತೆ. ಈಗ ಈ ರೆಸಿಪಿಗೆ ಬಿಳಿ ಎಳ್ಳು ಬೇಕಾಗುತ್ತೆ. ಸೊ ಸ್ವಲ್ಪ ನಾವು ಬಿಳಿ ಎಳ್ಳನ್ನ ಹುರ್ಕೊತಾ ಇದ್ದೀವಿ. ಮತ್ತು 3 ಇಂಚು ತೆಂಗಿನಕಾಯಿಗೆ 1 ಏಲಕ್ಕಿ ಹಾಕ್ಕೊಂಡು ಅದನ್ನು ಪೌಡರ್ ಮಾಡ್ಕೊತಾ ಇದ್ದೀವಿ. ಈಗ ಈ ರೆಸಿಪಿ ಫೈನಲ್ ಸ್ಟೆಪ್. ಒಂದು ಬೌಲಲ್ಲಿ ನಾವು ಬಿಡಿಸಿಟ್ಕೊಂಡಿರೋಂತಹ ರಾಗಿ ತೆನೆ, ಹುರಿದಿಟ್ಕೊಂಡಿರೋಂಥ ಬಿಳಿ ಎಳ್ಳು, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಮತ್ತು ಕಾಯಿ ತುರಿ, ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀವಿ. ಇಲ್ಲಿ ನೀವು ಸಕ್ಕರೆ ಯಾರು ತಿನ್ನಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಬೆಲ್ಲದ ಪೌಡರ್ನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಟೇಸ್ಟಿ ಆ್ಯಂಡ್ ಹೆಲ್ದಿ ರಾಗಿ ತೆನೆ ಸ್ನ್ಯಾಕ್ ರೆಡಿಯಾಗಿದೆ. ಯಾರಿಗಾದರೂ ರಾಗಿ ತೆನೆ ಸಿಕ್ಕಿದ್ರೆ ಈ ರೆಸಿಪಿ ಟ್ರೈ ಮಾಡೋದನ್ನ ಮರಿಬೇಡಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹೊಸ ವೀಡಿಯೋಸ್ ನೋಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.